ಬೆಸ್ಟು ಓಪನಿಂಗು, ಕಿವಿ ಓಪನ್ ಆಗಿಬಿಡ್ತು ನನಗೆ ಬಿಟ್ಟಿರೋದಂತೂ. ಒಳಗೆ ಇದಿತ್ತು ಖಾರ. ಮಟನ್ 90 ರೂಪಾಯಿ, ಬೋಟಿ 80, ಚಿಕನ್ 80, ತಲೆ ಮಾಂಸ 80. ಊಟೆಲ್ಲ ಫೈನು. ಟ್ರೈ ಮಾಡಿ. ಹಲೋ ನಮಸ್ಕಾರ, ನಾನು ಸಂತ. ಇವತ್ತು ನಾನೆಲ್ಲಿದ್ದೀನಪ್ಪ ಅಂತಂದರೆ ಚೆನ್ನೈಗೆ ಹೋಗಬೇಕಾದ್ರೆ ಕೃಷ್ಣಗಿರಿಲಿ ಒಂದು ಸ್ಟಾಪ್ ಕೊಟ್ಟಿದ್ದೀನಿ. ಯಾವ ಜಾಗಪ್ಪ ಅಂತಂದರೆ ಕೃಷ್ಣಗಿರಿ ಟು ಚೆನ್ನೈ, ಅಂದರೆ ಬೆಂಗಳೂರು ಟು ಚೆನ್ನೈಗೆ ಹೋಗುವಂಥ ಬೈಪಾಸ್ ರೋಡು. ಕೃಷ್ಣಗಿರಿಯಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ದೂರದಲ್ಲಿ ಬರುವಂಥ ಶೇಖರ್ ಕಳಿಕಡೆ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಜಸ್ಟ್ 90 ರೂಪಾಯಿಗೆ ಮಟನ್ ಊಟನ ಕೊಡ್ತಾರೆ, 80 ರೂಪಾಯಿಗೆ ಬೋಟಿ ಮತ್ತು ಚಿಕನ್ ಊಟನ ಕೂಡ ಕೊಡ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ. ಶುರುವಾಗಿ 30 ವರ್ಷ ಆಗಿದೆ. ಇಲ್ಲಿ ಮುದ್ದೆನೇ ಫೇಮಸ್ಸು. ತಮಿಳ್ನಾಡಲ್ಲಿ ಈ ಪರೋಟ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದರೆ ತಮಿಳ್ನಾಡು ಎಂಟ್ರೆನ್ಸಲ್ಲಿ ನಮ್ಮ ಕರ್ನಾಟಕ ಫುಡ್ ಆಗಿರುವಂಥ ಮುದ್ದೆ ಈ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಒಂದು ರಸ್ಟಿಕ್ ಆಗಿರುವಂಥ ಜಾಗ, ಒಂದು ಹಳೆ ಜಾಗ, ಒಂದು ಚಿಕ್ಕ ಆಂಬಿಯನ್ಸಲ್ಲಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಮುದ್ದೆ ಜಡಿಯೋ ಕೆಲಸ ಪ್ರೊಸೆಸ್ ಶುರುವಾಗಿದೆ. ಹೋಗಿ ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಶೇಖರ್ ಕಳಿಕಡೆಯಲ್ಲಿ ಒಂದು ಒಳ್ಳೆ ಮುದ್ದೆ ತಿಂತ ಮಾತಾಡೋಣ. ಇದು ಬೆಂಗಳೂರು ಟು ಚೆನ್ನೈಗೆ ಹೋಗುವಂಥ ಒಂದು ಹೈವೇ. ಬೆಂಗಳೂರಿಂದ ಈ ಕಡೆ ಬಂದರೆ ಕೃಷ್ಣಗಿರಿಯಿಂದ ಟುವರ್ಡ್ಸ್ ಈ ಕಡೆ ಚೆನ್ನೈ ಕಡೆ ಬಂದರೆ ನೀವು ಇಲ್ಲಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಹಿಂದೆನೇ ಒಂದು ಎಕ್ಸಿಟ್ ತೊಗೊಂಡು ಒನ್ ವೇಲ್ ಬರಬೇಕಾಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಮುಂದೆ ಹೋದರೆ ಅಲ್ಲಿ ಮುಂದೆ ಒಂದು ಎಕ್ಸಿಟ್ ಪಾಯಿಂಟ್ ಸಿಗುತ್ತೆ. ಎಕ್ಸಿಟ್ ಪಾಯಿಂಟ್ ತೊಗೊಂಡು ಯೂ ಟರ್ನ್ ಮಾಡ್ಕೊಂಬರ್ಬೇಕಾಗುತ್ತೆ. 1 ಕಿಲೋಮೀಟರ್ ಆಗುತ್ತೆ. ಎಕ್ಸಾಕ್ಟಾಗಿ ಕೃಷ್ಣಗಿರಿಯಿಂದ 3 ಕಿಲೋಮೀಟರ್ ಬರುವಂಥ ಜಾಗ ಇಲ್ಲಿದೆ ನೋಡಿ. ಒಂದು ಹಳೆ ಶೆಡ್ ಇದರಲ್ಲಿ ರನ್ ಮಾಡ್ಕೊಂಬರ್ತಾರೆ. 30 ವರ್ಷ ಹಳೆದು ಹೋಟೆಲು. ಮುದ್ದೆಗೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಜಾಗ. ಎಂಟ್ರ್ ಆಗ್ತಿದ್ದಂಗೆ ಆಲ್ರೆಡಿ ಟೈಮ್ ಎಷ್ಟು ಒಂದು 11:30 ಆಗಿದೆ. ಕ್ರೌಡ್ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಒಂದು 11:30ಇಂದ ಒಂದು 3:30, 4 ಗಂಟೆವರೆಗೂ ಫುಡ್ಸ್ನ ಸರ್ವ್ ಮಾಡ್ಕೊಂಬರ್ತಾರೆ. ಸಂಜೆನೂ ಇದೆಯೋ ಕೇಳಬೇಕು. ಇಲ್ಲಿ ರೈಟ್ಗೆ ಬಂದರೆ ಸೌದೆ ಒಲೆಯಲ್ಲಿ ಕುಕ್ ಆಗ್ತಾ ಇರುತ್ತೆ. ಮಟನ್ನು, ಚಿಕನ್ನು, ಬೋಟಿ 3-4 ಐಟಮ್ ರನ್ ಆಗ್ತಾ ಇರುತ್ತೆ. 50 ರೂಪೀಸ್, 60 ರೂಪೀಸ್ಗೆ ರೈಸ್ ಕೊಡ್ತಾರೆ. 30 ರೂಪೀಸ್ಗೆ ಮುದ್ದೆ ಊಟನ ಕೊಡ್ತಾರಂತೆ. ಮಟನ್ ಬೇಕಂತಂದರೆ 90 ರೂಪಾಯಿ, ಚಿಕನ್ ಬೇಕಂದರೆ 80 ರೂಪಾಯಿ, ಮತ್ತು ಬೋಟಿ ಬೇಕಂದ್ರೆ ಕೂಡ 80 ರೂಪಾಯಿ. ಈ ಕಡೆ ಬಂದರೆ ಇದು ಪರೋಟ ಸೆಕ್ಷನು. ಇಲ್ಲಾಂದಮೇಲೆ ಈ ಜಾಗದಲ್ಲಿ ಮುದ್ದೆನ ಮಾಡ್ತಾ ಇರ್ತಾರೆ. ಸೊ ಇದು ಕಂಪ್ಲೀಟಾಗಿ ಮಟನ್ ಸೆಕ್ಷನ್. ನಾವು ಅಲ್ಲೋಗಿ ಕೂತ್ಕೊಂಡು ಫುಡ್ಸ್ನ ಟ್ರೈ ಮಾಡೋಣ. ಎಸ್, ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ದೀವಿ. ಒಂದು 10 ಟೇಬಲ್ ಇರುವಂಥ ಒಂದು ಜಾಗ, ರೆಸ್ಟಿಕ್ ಆಗಿರುವಂಥ ಜಾಗ. ನಿಮಗೆ ಆ ಒಂದು ಹಳೆ ನಾಸ್ಟಾಲಜಿಕಲ್ ಫೀಲ್ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಫುಡ್ಸ್ನ ಆರ್ಡರ್ ಮಾಡೋಣ. ಅಣ್ಣ ಆರ್ಡ್ರ್ ಮುದ್ದೆ ಜೊತೆಗೆ ಮಟನ್ ತೊಗೊಂಡ್ಬಿಡಿ. ರೈಸು ಕೊಡ್ತೀರಾ ಅದ್ರ ಜೊತೆಗೆಲ್ಲ ಎಕ್ಸ್ಟ್ರಾ ತೊಗೋಬೇಕಾ? ಆಮೇಲೆ ರೈಸ್ ತೊಗೋತೀನಿ. ಅದ್ರ ಜೊತೆಗೆ ಕೊಡ್ತೀರಲ್ವಾ? 80 ರೂಪಾಯಿ ಕೊಟ್ಟರೆ, 90 ರೂಪಾಯಿ ಕೊಟ್ಟರೆ ಮುದ್ದೆ, ರೈಸ್ ಬರಲ್ಲ. ಹಾಂ, ರೈಸ್ ತೊಗೊಂಡ್ರೆ 120. ಓಕೆ, ಕೊಡಿ. ನಾನು ಹೇಳ್ತೀನಿ. ಫಸ್ಟ್ ಮುದ್ದೆ ಕೊಡಿ ನನಗೆ. ಎಸ್, ರೈಸ್ ಬೇಕಂತಂದರೆ 120 ರೂಪೀಸ್ ಆಗುತ್ತೆ ಅಂತ. 20 ರೂಪಾಯಿ ಕೊಡ್ತಾರೆ, 40 ರೂಪಾಯಿಗೂ ಕೂಡ ಕೊಡ್ತಾರೆ. ಸೊ ಫಸ್ಟು ನಾನು ಮುದ್ದೆ ತೊಗೋತಾ ಇದ್ದೀನಿ. ಇದಕ್ಕೆ ಮಟನ್ನು, ಬಿಸಿ ಆಗಿರುವಂಥ ಮುದ್ದೆ. ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾರೆ. ನನ್ನ ಪಕ್ಕದಲ್ಲಿ ಮುದ್ದೆನ ಕಟ್ತಾ ಇದ್ದಾರೆ. ಮಟನ್ ಬರಬೇಕು. ಸೊ ಒಂದು ಹಳೆ ಜಾಗ, 30 ಇಯರ್ಸ್ ಓಲ್ಡು. ತಮಿಳ್ನಾಡಲ್ಲಿ ರೈಸು, ಪರೋಟ ಈ ಥರ ಐಟಮ್ಗಳು ಸಿಕ್ಕಾಪಟ್ಟೆ ಫೇಮಸ್ಸು. ಬಟ್ ತಮಿಳ್ನಾಡು ಎಂಟ್ರೆನ್ಸಲ್ಲೇ ಕೃಷ್ಣಗಿರಿಯಲ್ಲಿ ಮುದ್ದೆ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಸರೌಂಡಿಂಗಲ್ಲಿ ನಿಮಗೆ ಒಂದು 2-3 ಹೋಟ್ಲಲ್ಲಿ ಈ ಥರ ಮುದ್ದೆಗಳು ಸಿಗುತ್ತೆ. ಇದರಿಂದ ಆಚೆ ವೇಲೂರು ಇಲ್ಲ ಚೆನ್ನೈ ಕಡೆ ಹೋದರೆ ನಿಮಗೆ ಮುದ್ದೆ ಅನ್ನೋ ಕಾನ್ಸೆಪ್ಟು ತುಂಬ ಕಮ್ಮಿ. ಎಲ್ಲೋ ಒಂದು 2-3 ಹೋಟ್ಲುಗಳು ಸಿಗುತ್ತೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದವ್ರು ಯಾರು ಬಂದರೆ ಮುದ್ದೆ ತಿನ್ನೋಕ್ಕೆ ಬೆಸ್ಟ್ ಜಾಗ. ಬೈಪಾಸ್ ಚೆನ್ನೈಗೆ ಯಾರಾದರೂ ಕೂಡ ಬೆಂಗಳೂರಿಂದ ಚೆನ್ನೈಗೆ ಟ್ರಾವೆಲ್ ಮಾಡ್ತಾಯಿದ್ರೆ ಇಲ್ಲಿ ವಿಸಿಟ್ ಮಾಡೋಕ್ಕೆ ಒಂದು ಬೆಸ್ಟ್ ಆಗಿರುವಂಥ ಜಾಗ ಅಂತಲೇ ಹೇಳ್ತೀನಿ. ಅದೇ ಹೇಳಿದ್ನಲ್ಲ, ಮುದ್ದೆಗೆ 30, ರೈಸಿಗೆ ಬಂದು 40 ರೂಪೀಸು. 40 ಅಲ್ವಾ ಫುಲ್ ರೈಸು? ಎಕ್ಸ್ಟ್ರಾ 60 ರೂಪಾಯಿ. ಹಾಫ್ ತೊಗೊಂಡ್ರೆ 40 ರೂಪೀಸು. ಓಕೆ, ಸಾಕು. ಎಸ್, ಐಟಮ್ ಬಂದಿದೆ. ರೈಸ್ ಬಂದು 60 ರೂಪಾಯಿ ಅಂತೆ. ಹಾಫ್ ಬೇಕಾದರೆ 40 ರೂಪೀಸು, ಫುಲ್ ಬಂದು 60 ರೂಪೀಸು, ಮುದ್ದೆ 30 ರೂಪೀಸು. ಎಸ್, ಮುದ್ದೆ ಜೊತೆಗೆ ಮಟನ್ ಗ್ರೇವಿ. ಆಹಾ, ಸಾಫ್ಟಾಗಿರೋಂಥ ಮುದ್ದೆ ನೋಡಿ. ರೈಸು ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ. ನಾರ್ಮಲಾಗಿ ರಾಗಿಯಲ್ಲೇ ಮಾಡಲ್ಲ, ಅಕ್ಕ ಅನ್ನ ಕೂಡ ಹಾಕಿ ಮಾಡೋವಂಥ ಒಂದು ಮುದ್ದೆ. ನಾರ್ಮಲಾಗಿ ನಮ್ಮ ಕಡೆ ಅನ್ನ ಹಾಕಿ ಮಾಡ್ತಾರೆ. ಇವರು ಅಕ್ಕಿನ ನೀಟಾಗಿ ಬೇಯಿಸ್ಕೊಂಡು ಅದಾದಮೇಲೆ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಬಿಟ್ಟು ಅದಾದಮೇಲೆ ಮಾಡುವಂಥ ಮುದ್ದೆ. ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಪೀಸ್ ನೋಡ್ತಾ ಹೋದರೆ ತಮಿಳ್ನಾಡಲ್ಲಿ ಪೀಸ್ಗಳು ಜಾಸ್ತಿ ಬೇಯಲ್ಲ. ನಾನು ಸುಮಾರು ಕಡೆ ಟ್ರೈ ಮಾಡಿದ್ದೀನಿ. ಬಟ್ ಇಲ್ಲಂತೂ ಚೆನ್ನಾಗಿ ಬೇಯಿಸಿದ್ದಾರೆ. ಮಟನ್ ಅಂತೂ ಪ್ರಾಪರಾಗಿ ಕುಕ್ ಆಗಿದೆ. ಒಂದು 60 to 70, 80% ಕುಕ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರವ್ರಿಗೆ ಪಕ್ಕ ಅಡ್ಜಸ್ಟ್ ಆಗುತ್ತೆ. ಇಲ್ಲೊಂದಷ್ಟು ಸಂತೆ ಬಾಡೂಟಗಳು ನಾನು ಟ್ರೈ ಮಾಡಿದಾಗ ಮಟನ್ ಅಂತೂ ಬೆಂದೇ ಇರಲ್ಲ. ಇಲ್ಲಿ ಪರ್ಫೆಕ್ಟಾಗಿ ಬೇಯಿಸಿದ್ದಾರೆ. ಫಸ್ಟು ನಾವು
ಮುದ್ದೆನ ಹಂಗೇ ಸ್ವಲ್ಪ ತೊಗೊಂಡು ಈ ತಿಕ್ಕಾಗಿರೋಂಥ ಮಟನ್ ಗ್ರೇವಿ ಜೊತೆಗೆ ತಿಂದ್ರಂತೂ ಕ್ರೇಜಿ. ತಿನ್ನೋಣ. ಆಹಾ, ಖಾರ ಅಂತೂ ಆಂದಿ ಪಾಯಿಂಟಲ್ಲಿದೆ. ಸಿಕ್ಕಾಬಟ್ಟೆ ಮಸಾಲೆ, ಒಂದು ತಿಕ್ಕಾಗಿರೋಂಥ ಮಟನ್ ಗ್ರೇವಿ ಸೂಪರಾಗಿದೆ. ಆ ಮಸಾಲೆ ಡಾಮಿನೇಷನ್ ಅಂತೂ ಫಸ್ಟ್ ಬೈಟಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಆ ಧನಿಯಾ ಪುಡಿ ಮತ್ತು ಆ ಒಂದು ಇದೆಲ್ಲ ಹಾಕಿರ್ತಾರಲ್ಲ, ಮಸಾಲೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ ಹಾಕಿರ್ತಾರಲ್ಲ, ಅದರ ಒಂದಿದು ಟಾಪಲ್ಲಿ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಹಾಕಿರ್ತಾರಲ್ಲ, ಪೆಪ್ಪರ್ ಘಾಟು ಟಾಪಲ್ಲಿ ಗೊತ್ತಾಗುತ್ತೆ. ಈ ಕೊರಿಯಂಡರ್ ಪೌಡ್ರ್ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿರ್ತಾರೆ, ಅದು ಪೀಕಲ್ಲಿದೆ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಖಾರವಾಗಿ ಒಂದು ಬೆಸ್ಟ್ ಆಗಿರುವಂಥ ಮಸಾಲ ಭರಿತವಾಗಿರುವಂಥ ಮಟನ್ ಊಟ ಅಂತಲೇ ಹೇಳ್ತೀನಿ. ಮುದ್ದೆಗಂತೂ ಅಷ್ಟು ಬ್ಲೆಂಡಾಗಿ, ಅಷ್ಟು ಬ್ಯಾಲೆನ್ಸ್ ಆಗಿ ಒಂದು ತಿಕ್ಕು ಕೋಟಿಂಗು, ಆ ಗ್ರೇವಿಯಲ್ಲಿರುವಂಥ ಮಸಾಲ ಫುಲ್ಲು ಮುದ್ದೆಗೆ ಕೋಟ್ ಆಗುತ್ತೆ. ಸೂಪರಾಗಿದೆ. ಖಾರವಾಗಿ ಒಂದು ಒಳ್ಳೆ ಮಟನ್ ಊಟ ತಿನ್ನೋಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ. ನಾನೊಂದು 11:30ಗೆ ಬಂದಿದ್ದೀನಿ. 12 ಗಂಟೆಗೆ ಶುರುವಾಗುತ್ತೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ದಿನ ಬೇಗ, ಒಂದು 11:30 ಎಷ್ಟು ಬೇಗ ಮುದ್ದೆ ರೆಡಿ ಆಗುತ್ತೋ ಅಷ್ಟು ಬೇಗ ಇಲ್ಲಿ ಫುಡ್ ಶುರುವಾಗುತ್ತೆ. ನಾನು ಬಂದಾಗ 11:30ಇಂದನೇ ಫುಡ್ಸ್ನ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬೆಳಗ್ಗೆ ತಿಂಡಿ, ಬೆಳಗ್ಗೆ ಎಲ್ಲೂ ತಿಂಡಿ ತಿಂದಿಲ್ಲ. ಬೆಂಗಳೂರಿಂದ ಸೀದಾ ಈ ಜಾಗಕ್ಕೆ ಸ್ಟಾಪ್ ಕೊಟ್ಟಿದ್ದು. ಬೆಸ್ಟು ತಿಂಡಿ ಅಂತಲೇ ಹೇಳ್ತೀನಿ. ಬೆಸ್ಟು ಓಪನಿಂಗು, ಒಂದೊಳ್ಳೆ ಏನಂತಾರೆ ಖಾರವಾಗಿ ತಿನ್ನೋಕ್ಕೆ ಮಜವಾಗಿದೆ. ಒಂದೊಳ್ಳೆ ಕಾಂಬಿನೇಷನ್ ಸೂಪರಾಗಿದೆ. ಹಂಗೆ ಸ್ವಲ್ಪ ಪೀಸ್ನ ಗ್ರೇವಿಲಿ ಡಿಪ್ ಮಾಡಿಬಿಟ್ಟು ತಿಂದ್ರಂತೂ ಸಖತ್ತಾಗಿರುತ್ತೆ. ಪೀಸ್ ಬ್ರೇಕ್ ಮಾಡಿದಾಗ ಮುಕ್ಕಾಲು ಭಾಗ ಬಂದಿದೆ ಅಂದ್ಕೊಂಡೆ, ಬಟ್ ಇಲ್ಲಂತೂ ಕಂಪ್ಲೀಟಾಗಿ ಬಂದಿದೆ. ಕಸ್ತಾ ಇರಬೇಕಾದ್ರೆ ಆ ಪೀಸು ಬಾಯಲ್ಲಿ ಹಂಗೇ ಸ್ಪ್ರೆಡ್ ಆಗುತ್ತೆ. ಸೂಪರಿದೆ. ಪೀಸ್ ಅಂತೂ ಪ್ರಾಪರಾಗಿ ಕುಕ್ ಆಗಿದೆ. ಬೆಸ್ಟು ಪೀಸು, ಬೆಸ್ಟು ಗ್ರೇವಿ. ಸ್ವಲ್ಪ ಖಾರ ಇಷ್ಟಪಡೋರ್ಗಂತೂ ಪಕ್ಕಾ ಇಷ್ಟಪಡ್ತೀರಾ. ಹಂಗೆ ಚರ್ಬಿ ಇದೆ, ಹಂಗೆ ಗ್ರೇವಿ ಡಿಪ್ ಮಾಡಿಕೊಂಡು ಖಾರವಾಗಿ ತಿನ್ನೋಕ್ಕೆ ಮಜವಾಗಿದೆ. 90 ರೂಪಾಯಿಗೆ ಪಕ್ಕ ಹೊರ್ತು ಒಳ್ಳೆ ಮಟನ್ ಗ್ರೇವಿ, ಒಳ್ಳೆ ಮುದ್ದೆ. ಇದಕ್ಕೆ ಸ್ವಲ್ಪ ರೈಸ್ ಹಾಕೊಂಡು ತಿಂದ್ರಂತೂ ಬೆಸ್ಟ್ ಫಿನಿಶ್ ಆಗಿರುತ್ತೆ. ರಸಮ್ ಕೂಡ ಸಿಗುತ್ತೆ. ವೆಜ್ಜವ್ರು ಬಂದರೆ ವೆಜ್ಜವ್ರು ಕೂಡ ವೆಜ್ ಸಾಂಬಾರು ಕೂಡ ಸಿಗುತ್ತೆ. ವೆಜ್ಜು ವೈಟ್ ರೈಸು, ಇಲ್ಲ ವೆಜ್ ಸಾಂಬಾರು ಮತ್ತು ಮುದ್ದೆ ಜೊತೆ ಟ್ರೈ ಮಾಡ್ಬೋದು. ಪರೋಟ ಕೂಡ ಸಿಗುತ್ತೆ. ಈ ಒಂದು ಸಾಂಬಾರು ಪರೋಟಗೂ ಸೂಪರಾಗಿರುತ್ತೆ, ರೈಸ್ಗೂ ಸೂಪರಾಗಿರುತ್ತೆ. ಮುದ್ದೆಗಂತೂ ಕ್ರೇಜಿ ಇದೆ. ಲಾಸ್ಟ್ ಒಂದು ಬೈಟ್ ಮಾಡಿ ರೈಸ್ನ ತೊಗೋತೀನಿ. ಸ್ವಲ್ಪ ಖಾರ ಜಾಸ್ತಿ. ಸೂಪರ್. ನಾನು ಟೇಸ್ಟ್ ಮಾಡಿ ನಮ್ಮ ಕ್ಯಾಮ್ರಾಮನ್ ಟೇಸ್ಟ್ ಮಾಡ್ತಾ ಇದ್ದಾರೆ. ನನಗಂತೂ ಖಾರ ಜಾಸ್ತಿ ಇತ್ತು. ಅವ್ರಿಗೆ ಏನು ಅನಿಸುತ್ತೆ ಕೇಳೋಣ. ಕಿರಣ್, ಹೆಂಗಿದೆ ಟೇಸ್ಟು? ಟೇಸ್ಟ್ ಅಂತೂ ಹೈ ಪೀಕಲ್ಲಿದೆ. ಹಾಂ, ಅಷ್ಟೇ ಖಾರ ಅಂದರೆ ಒಂಥರ ಹೈ ಕಿವಿಯಲ್ಲಿ ಓಪನ್ ಆಗಬೇಕು. ನಿಜವಾಗ್ಲೂ ಸಕ್ಕತ್ತಾಗಿದೆ. ಫಸ್ಟ್ ಟೈಮು ಬೆವ್ತ್ಕೊಂಡು ಊಟ ಮಾಡ್ತಾ ಇದೆಯಲ್ಲ? ಫುಲ್ ಬೇವ್ತದೆ. ಇದು ಅಡುಗೆ ಮನೆ ಹೆಚ್ಚು ಪಕ್ಕದಲ್ಲೇ ಇದ್ದೀವಿ. ಅದು ಬೇರೆ ಹೆವಿ ಸ್ಮೋಕ್, ಅದ್ರ ಮಧ್ಯೆ ನಾವಿದು ಹೆವಿ ಹಾಟ್ ಫುಡ್ ತಿಂತಾ ಇದ್ದೀವಿ. ಸಕ್ಕತ್ತಾಗಿದೆ. ಬರೋರ್ಗೆ ಏನು ಹೇಳ್ತೀಯಾ? ಮುದ್ದೆ ಜೊತೆ ಮಟನ್ ಕರಿ ಟ್ರೈ ಮಾಡಿ. ನೀವು ನನ್ನ ಹತ್ರ ಬೇವುದೇ ಇದ್ರೆ ನನ್ನ ಹೆಸರು ಬೇರೆ ಹೇಳಿರಾ? ಕಿರಣ್ ಬದಲು ಬೇರೆ ಕರೀರಿ ಅಂತನಾ? ಬೇರೆ ಥರ ಹೇಳಿ ಸಾಕು. ಓಕೆ, ಮಸ್ಟ್ ಟ್ರೈ ಮಾಡಿ. ಸಕ್ಕತ್ತಾಗಿದೆ. ಅಂತೂ ಇಂತೂ ಮುದ್ದೆನ ತಿಂದು ಖಾಲಿ ಮಾಡಿದ್ದೀನಿ. ರೈಸ್ ಹಾಕ್ಸ್ಕೋಬೇಕು. ಅಣ್ಣ ರೈಸ್, ಹಾಫ್ ರೈಸ್ ಬರೋಂಗಿಲ್ಲ? ಹಾಫ್ ರೈಸ್. ಖಾರ ಅಂತೂ ಪೀಕಲ್ಲಿದೆ. ಕಮ್ಮಿ ಖಾರ ತಿಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಬ್ಯಾಲೆನ್ಸಾಗಿ ಖಾರ ತಿಂತೀನಿ. ಇಲ್ಲಿ ಸ್ವಲ್ಪ ಯಥೇಚ್ಛ ಖಾರ, ಇಲ್ಲಿ ಸಿಕ್ಕಾಬಟ್ಟೆ ಖಾರ ತಿಂತಾರೆ. ಹಾಫ್ ಕೂಡ ಆಗಿರೋಂಥ ಮಟನ್ನ ಜಾಸ್ತಿ ತಿಂತಾರೆ. ಇದು ಹಾಫ್ ಕೊಡುಗೆ, ಕೊಂಚ ಕೊಡುಗೆ. ಸಾಕು. ನಿಮ್ಮ ಕನ್ನಡ ಬರುತ್ತೆ, ನಾನು ತಮಿಳು ಮಾತಾಡ್ತೀನಿ. ಸ್ವಲ್ಪ ಗ್ರೇವಿ. ಹಾಂ, ಸರಿ ಅಣ್ಣ. ಹಾಂ, ಓಕೆ, ಶೋರ್ ಮಾತಾಡ್ತೀರಾ ವಿಡಿಯೋದಲ್ಲಿ? ಗ್ರೇವಿ ಯಾಕಣ್ಣ ಸ್ವಲ್ಪ. ಇಲ್ಲಂತೂ ಕನ್ನಡ ಪ್ರಾಬ್ಲಮ್ ಇಲ್ಲ. ಅಣ್ಣ ಕನ್ನಡ ಮಾತಾಡ್ತಾರೆ. ಕುಕ್ಕು ಕೂಡ ಬೆಂಗಳೂರಲ್ಲಿ ಪಾಪ ಒಂದು 15-20 ವರ್ಷ ಕೆಲಸ ಮಾಡಿ ಇಲ್ಲಿ ಬಂದು ಅಡುಗೆ ಮಾಡ್ತಾರೆ ಅಂದರೆ ಕನ್ನಡ ಏನೂ ಪ್ರಾಬ್ಲಮ್ ಆಗಲ್ಲ. ಕನ್ನಡನೂ ಮಾತಾಡ್ತಾರೆ, ತಮಿಳು ಬಂದರೆ ತಮಿಳು ಮಾತಾಡಿ. ಇಂಥದ್ದೇ ಅಂತಲ್ಲ. ಗ್ರೇವಿ ಎತ್ಕೊಬರಕ್ಕೆ ಹೋಗಿದ್ದಾರೆ. ಹಾಂ, ಒಂದು ಒಳ್ಳೆ ಬೆಸ್ಟು ಓಪನಿಂಗು. ಕಿವಿ ಓಪನ್ ಆಗಿಬಿಡ್ತು ನನಗೆ. ಲಿಟ್ರಲ್ಲಂತೂ ಒಳಗೆ ಇದಿತ್ತು ಖಾರ. ಸೂಪರ್ ಟೇಸ್ಟು, ಬೆಸ್ಟು ಟೇಸ್ಟು. ಸ್ವಲ್ಪ ಹಾಂ, ಸಾಕು. ಕ್ವಾಂಟಿಟಿ ವೈಟ್ ರೈಸು ನಿಮಗೆ ಹಾಫ್ ತೊಗೊಂಡ್ರೆ ಫುಲ್ ರೇಂಜಿಗೆ ಕೊಡ್ತಾರೆ. ಫುಲ್ ಕೂಡ ತೊಗೋಬೋದು. 60 ರೂಪಾಯಿ ಆಗೋದು. ಹಾಫ್ ಬಂದು 40 ರೂಪೀಸು. ಹಂಗೆ ಸ್ವಲ್ಪ ಗ್ರೇವಿಲಿ ಮಿಕ್ಸ್ ಹೊಡೆದು ಚಿಕ್ಕಾಗಿರೋಂಥ ಪುಟ್ಪುಟಣಾಗಿರೋಂಥ ರೈಸು, ದಪ್ಪ ರೈಸ್ ಅಲ್ಲ. ಹಂಗೆ ಸ್ವಲ್ಪ ಪೀಸ್ನ ಇಟ್ಕೊಂಡು
ಒಂದು ಬೈಟ್ ಹೋದರೆ ಕ್ರೇಜಿ. ತಿನ್ನೋಣ. ರೈಸ್ಗೊಂದು ಒಂದು ಮಸಾಲ ಬ್ಲೆಂಡ್ ಆಗಿ ಖಾರ ಅಂತೂ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಇನ್ನೊಂದು ಬೈಟ್ ಮಾಡೋಣ. ಸ್ವಲ್ಪ ಗ್ರೇವಿ ಎಕ್ಸ್ಟ್ರಾ ತೊಗೊಂಡು. ಸೂಪರಾಗಿದೆ. ಮುದ್ದೆ ಜೊತೆ ಚೆನ್ನಾಗಿತ್ತು. ಏನದು ರಸಮ್ಮ. ಓಕೆ ಹಾಕ್ಕೊಂತೀನಿ ಅಲ್ಲ ಅಷ್ಟೇ. ಓಕೆ 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 ರಸಮ್ ಕೂಡ ಕೊಡ್ತಾರೆ. ನಿಜ ಒಂದೊಳ್ಳೆ ಬೆಸ್ಟ್ ಆಗಿರೋದು ಸಾಂಬಾರು. ಸ್ವಲ್ಪ ಮಸಾಲ ಡಾಮಿನೇಷನ್ ಜಾಸ್ತಿ ಇರುತ್ತೆ ಬಿಟ್ಟರೆ ಟೇಸ್ಟ್ ವೈಸು ಅಲ್ಟಿಮೇಟ್ ಆಗಿದೆ. ಮುದ್ದೆ ಜೊತೆಗಂತೂ ಖಾರ ಪೀಕಲ್ಲಿತ್ತು. ಇದರಲ್ಲಿ ಬ್ಯಾಲೆನ್ಸ್ ಆಗಿ ಒಂದು ಬೆಸ್ಟ್ ಟೇಸ್ಟು ಕೊಡ್ತಾ ಇದೆ. ಸೂಪರ್ ಸಾಂಬಾರು, ಸೂಪರ್ ಊಟ. ಬೆಳಗ್ಗೆ ತಿಂಡಿಗೆ ಒಂದು ಒಳ್ಳೆ ಊಟ ಮಾಡಿದೆ. ಅದಾದ ನಾನು ತೊಗೊಂಡಿದ್ದು 130 120 ರುಪೀಸ್ ಹತ್ತಿರ ಆಯಿತು. 90 ರುಪೀಸು ಇದಕ್ಕೆ ಮಟನ್ ಮತ್ತು ಮುದ್ದೆಗೆ, 40 ರುಪೀಸು ರೈಸ್ಗಂದರೆ ಹತ್ತಿರ 130 ರುಪೀಸ್. 130 ರುಪೀಸ್ಗೆ ಪಕ್ಕ ಸಫಿಷಿಯೆಂಟಾಗಿ ಒಂದೊಳ್ಳೆ ಬೆಸ್ಟ್ ಆಗಿರೋಂಥ ಫುಡ್ಸ್ನ ಕೊಡ್ತಾರೆ. ಪಕ್ಕ ಟು ಪಕ್ಕ ವರ್ತ್ ಅಂತಲೇ ಹೇಳ್ತೀನಿ. ನಮ್ಮ ಬೈಟು ಕ್ರೇಜಿ. ಬಂದ್ರಂತೂ ಕೃಷ್ಣಗಿರಿ ಸಿಟಿ ಒಳಗಡೆ ಅಲ್ಲಿ ಇಲ್ಲಿ ಹೋಟ್ಲ್ನ ಹುಡ್ಕೋಕೆ ಹೋಗ್ಬೇಡಿ. ಸಿಟಿಯಿಂದ ಒಂದು ಎಕ್ಸಿಟ್ ಪಾಯಿಂಟು, ಒಂದು 200 ಕಿಲೋಮೀಟರ್ಸ್ ಟುವರ್ಡ್ಸು ಚೆನ್ನೈ ಬೈಪಾಸು, ಚೆನ್ನೈ ಕಡೆ ಹೋಗೋಂಥ ರೋಡು. 2 ಕಿಲೋಮೀಟರ್ ಮುಂದೆ ಬಂದರೆ ಸಿಗೋಂಥ ಒಂದು ಜಾಗ. ಶನಿವಾರ ಒಂದಿನ ರಜಾ, ಮಿಕ್ಕಿದ್ದೆಲ್ಲ ದಿನ ಕೂಡ 11:30ಇಂದನೇ 4 ಗಂಟೆವರೆಗೂ ಫುಡ್ಸ್ನ ಸರ್ವ್ ಮಾಡ್ಕೊಂಬರ್ತಾರೆ. ಸೊ ನೆಕ್ಸ್ಟ್ ನಾವು ಇದನ್ನ ತಿಂದು ರಸಮಲ್ಲಿ ಟ್ರೈ ಮಾಡೋಣ. ಆಹಾ, ಖಾರ ಸ್ವಲ್ಪ ಜಾಸ್ತಿ. ರಸಮ್ ಬೇಕಾದ್ರೆ ರಸಮ್ಮು ಇಲ್ಲಿ ಮುಂದೆ ಇಟ್ಟಿರ್ತಾರೆ, ಸಾಂಬಾರು ಬೇಕಾದ್ರೆ ಸಾಂಬಾರು ಮುಂದೆ ಇಟ್ಟಿರ್ತಾರೆ. ಎಷ್ಟು ಬೇಕಾದ್ರೆ ಗ್ರೇವಿ ಹಾಕೋಬೋದು. ಹಾಗೆ ಸ್ವಲ್ಪ ರಸಮ್ ತೊಗೊಂಡು ಇದಕ್ಕೆ ಹಾಕಿ ಮಿಕ್ಸ್ ಹೊಡೆದು ತಿಂದ್ರಂತೂ ಕ್ರೇಜಿ ಇರುತ್ತೆ. ಏನು ಮಾಡೋಣ, ಹಂಗೆ ಸ್ವಲ್ಪ ರೈಸ್ನ ರಸಮ್ ಜೊತೆ ಮಿಕ್ಸ್ ಹೊಡೆದು ಒಂದು ಬೈಟ್ ಹೋದರೆ ಅಲ್ಟಿಮೇಟು. ಆಹಾ, ರಸಮ್ ಅಂತೂ ಕ್ರೇಜಿ ಇದೆ. ಲಾಸ್ಟಲ್ಲಿ ಒಂದು ಒಳ್ಳೆ ಬೆಸ್ಟ್ ಫಿನಿಶ್ ಆಗಿರುತ್ತೆ. ಲಿಟ್ರಲಾಗಿ ಇಲ್ಲ ಆಮ್ಲೆಟ್ ಬೇಡ. ಹಾಂ ಆಮ್ಲೆಟ್ ಕೂಡ ಸಿಗುತ್ತಂತೆ. ಆಮ್ಲೆಟ್ ಬೇಕಂತ ಕೇಳ್ತಾಯಿದ್ರು. ಪೀಕಲ್ಲಿದೆ ರಸಮ್ ಅಂತೂ. ಈ ಖಾರ ತಿಂದ್ಬಿಟ್ಟು ಫೈನಲಾಗಿ ಒಂದು ರಸಮ್ ತೊಗೊಂಡ್ರೆ ನಿಮಗೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಒಂದು ಲೈಟ್ ಬೆಸ್ಟ್ ಫಿನಿಶ್ ಆಗಿರುತ್ತೆ. ನಿಜ ಒಂದೊಳ್ಳೆ ಬೆಸ್ಟ್ ಆಗಿರುವಂಥ ರಸಮು. ಆ ಒಂದು ರಸಮ್ ಫ್ಲೇವರ್ ಇದೆ ಗೊತ್ತಾ. ರೈಸ್ ಕಾಳೆಲ್ಲ ಇಟ್ಕೊಂಡಿರುತ್ತೆ. ಸ್ವಲ್ಪ ವಾಟ್ರಿ ಆಗಿದ್ರು ಕೂಡ ಆ ಒಂದು ಫ್ಲೇವರು ರೈಸಲ್ಲಿ ಪಕ್ಕಾ ಮರ್ಜಾಗಿರುತ್ತೆ. ಈ ರೈಸ್ನ ರಸಮಲ್ಲಿ ಮ್ಯಾರಿನೇಟ್ ಮಾಡಿ ತಿಂದರೆ ಹೆಂಗಿರುತ್ತೋ ಆ ಥರ ಒಂದು ಟೇಸ್ಟ್ ಕೊಡ್ತಾ ಇದೆ. ಸೂಪರ್ ಫಿನಿಶು. 130 ರುಪೀಸ್ಗೆ ಪಕ್ಕ ಟು ಪಕ್ಕ ವರ್ತ್ ವಿಸಿಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ನೀವು ಬೆಂಗಳೂರು ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು ಟ್ರಾವೆಲ್ ಮಾಡ್ತಾಯಿದ್ರೆ ಶೇಖರ್ ಕಳಿ ಕಡೆ 30 ವರ್ಷ ಹಳೆಯ ಜಾಗ. ಬಂದರೆ ಈ ಕಡೆ ಒಂದು ಬಾರಿ ವಿಸಿಟ್ ಮಾಡಿ. ಆಲ್ರೆಡಿ ವಿಸಿಟ್ ಮಾಡಿ ನೀವು ಟೇಸ್ಟ್ ಮಾಡಿದರೆ ಟೇಸ್ಟ್ ಹೆಂಗಿತ್ತು ಅನ್ನೋದು ಕೂಡ ನಾನು ಕಮೆಂಟ್ ತಿಳಿಸಿ. ನನಗಂತೂ ಪಕ್ಕ ಟು ಪಕ್ಕ ಸ್ಯಾಟಿಸ್ಫೈಡ್ ಆಗಿರೋಂಥ ಒಂದು ಜಾಗ, ಬೆಸ್ಟ್ ಜಾಗ. ಸೊ ನನಗೆ ವಿಡಿಯೋ ಮುಗಿಸ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಡಿಫ್ರೆಂಟ್ ಆಗಿರೋಂಥ ಕಂಟೆಂಟು, ಟ್ರಾವೆಲ್ ಕಂಟೆಂಟು ನಮ್ಮ ಪೇಜಲ್ಲಿ ಸಿಕ್ಕಾಬಟ್ಟೆ ಬರುತ್ತೆ. ಇನ್ನು ರೀಸೆಂಟಾಗಿ ಡೆಲ್ಲಿ ಸೀರೀಸ್ ಕೂಡ ಬರೋದಿದೆ. ಆದಷ್ಟು ಬೇಗ ಡೆಲ್ಲಿ ಸೀರೀಸ್ ಕೂಡ ಬರುತ್ತೆ. ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ತಿಂದು ಮುಗಿಸ್ಕೊಂಡು ನಾನು ಸ್ವಲ್ಪ ವೇಲೂರಲ್ಲಿ ಸ್ವಲ್ಪ ಕೆಲಸ ಇದೆ, ವೇಲೂರು ಕಡೆ ಹೊರಡ್ತೀನಿ. ಟೇಕ್ ಕೇರ್, ಬಾಯ್.